ನಮ್ಮ ಅಬಕಾರಿ ಇಲಾಖೆಯ ಸಚಿವರು ಆರ್.ಬಿ. ತಿಮ್ಮಾಪುರ ಅವರು ಏನು ಹೇಳಿದ್ರು ಕೇಳಿಸ್ಕೊಂಡ್ರಲ್ಲ. ಸೆಷನ್ ಅಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಇನ್ನೇನು ಹೇಳೋದು, ಏನು ಹೇಳೋದಕ್ಕೆ ಏನಿಲ್ಲ, ಸೆಷನ್ ಅಲ್ಲಿ ಹೇಳಿದ್ದೀನಿ ಅಂತಾರೆ. ಇನ್ನೂ ಅವರ ಕತೆ ಮುಂದಕ್ಕಿದೆ. ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿದ್ಯಾಗೆ ಗೊತ್ತಾ? ನಿಮ್ಮ ಆರ್.ಮ್ಯಾಕ್ಸ್ ಕನ್ನಡ ನ್ಯೂಸ್ ಅಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಚಿಂಚು ಮಾಹಿತಿಯನ್ನ ನಾವು ಬಿಚ್ಚಿಡ್ತೀವಿ. ಅಷ್ಟಕ್ಕೂ ಅಬಕಾರಿ ಇಲಾಖೆಯಲ್ಲಿ ಹಗರಣ ಆಗಿದ್ದು ಹೇಗೆ ಗೊತ್ತಾ? ನಿಮ್ಮ ಆರ್.ಮ್ಯಾಕ್ಸ್ ಕನ್ನಡ ನ್ಯೂಸ್ ಅಲ್ಲಿ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ, ಅದನ್ನ ನೀವು ನೋಡ್ತಾ ಹೋಗಿ. ಬಾರ್ಗಳ ಪರವಾನಗಿ ನವೀಕರಣಕ್ಕೆ ಲಕ್ಷ ಲಕ್ಷ ಹಣ ಕೊಡಬೇಕು. CL7 ಮತ್ತು ಮೈಕ್ರೋ ಬ್ರೇವರಿ ಅದರ ಒಂದು ಪರವಾನಗಿಗೂ ಲಕ್ಷ ಲಕ್ಷ ಹಣ ಕೊಡಬೇಕು. ಹೊಸ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಅದರ ಒಂದು ಪರ್ಮಿಷನ್ಗೆ ಡಿಮ್ಯಾಂಡು ಲಕ್ಷ ಲಕ್ಷ. ಹೀಗೆ ಹಲವು ಇಲಾಖೆಗಳಲ್ಲಿ ಎಗ್ಗಿಲ್ಲದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಹಗರಣ ನಡೆದ್ರೂ ಕೂಡ ಸಚಿವರು ಯಾಕೆ ರಾಜೀನಾಮೆ ನೀಡ್ತಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಸಾಕ್ಷಿ ಪುರಾವೆ ಇದ್ರೂ ಕೂಡ ಕ್ರಮ ಇನ್ನೂ ಯಾಕೆ ಆಗ್ತಿಲ್ಲ ಅನ್ನೋದು ಪ್ರಶ್ನೆ. ಹಗರಣದಲ್ಲಿ ಸಚಿವರಿಗೆ 100 ಕೋಟಿ ಹಣ ಸಂದಾಯ ಅಂತ ವಿಪಕ್ಷ ಆರೋಪ ಮಾಡಿದ್ರು, ಇನ್ನು ಏನು ಕ್ರಮ ಕೈಗೊಳ್ತಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಯಾವ್ಯಾವ ವಿಚಾರಕ್ಕೆ ಹಣ ತಗೊಳ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಯಾವ್ಯಾವ ವಿಚಾರಕ್ಕೆ ಹಣ ತಗೊಳ್ತಾರೆ ಅಂತ. ಬಾರ್ ಲೈಸೆನ್ಸ್ ನವೀಕರಣಕ್ಕೆ ಲಕ್ಷಾಂತರ ಕೊಡಬೇಕು. CL7 ಪರವಾನಗಿಗೆ ಲಕ್ಷ ಕೊಡಬೇಕು. ಅದೆಷ್ಟು ಲಕ್ಷನೋ ಗೊತ್ತಿಲ್ಲ, ಲಕ್ಷ ಇದ್ರೆ ಮಾತ್ರ ಪರವಾನಗಿ. ಇನ್ನು ಮೈಕ್ರೋ ಬ್ರೇವರಿ ಪರ್ಮಿಷನ್ಗೆ ದೊಡ್ಡ ಮೊತ್ತದ ಹಣ ಕೊಡಬೇಕಾಗತ್ತೆ. ಹೊಸ ಬೋರ್ಡಿಂಗ್ ಲಾಡ್ಜಿಂಗ್ ಅಂದ್ರೆ ಇವಾಗ ಇಷ್ಟು ಫ್ಲೋರ್ಸ್ ಇರುತ್ತೆ, ಅದರಲ್ಲಿ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಇರುತ್ತೆ, ಅದರಲ್ಲೂ ಒಂದು ಬಾರ್ ಲೈಸೆನ್ಸ್ ಬೇಕು. ಅದು ಅಬಕಾರಿ ಇಲಾಖೆಯವರೇ ಕೊಡಬೇಕು. ಅದರ ಒಂದು ಪರ್ಮಿಷನ್ ತಗೋಬೇಕಂದ್ರೆ ಅದಕ್ಕೆ ಡಿಮ್ಯಾಂಡು ಮಾತಾಡಂಗೆ ಇಲ್ಲ. ಅದು ಲಕ್ಷನೋ ಕೋಟಿನೋ ಅವ್ರು ಕೇಳಿದಷ್ಟು ಕೊಡಬೇಕು. ಈ ಎಲ್ಲ ಆರೋಪಗಳು ಸುತ್ತುವರೆದ್ರೂ ಕೂಡ ನೋ ಆಕ್ಷನ್. ಈ ಎಲ್ಲ ಆರೋಪಗಳು ಸುತ್ತುವರೆದಿರೋದು ಅಬಕಾರಿ ಇಲಾಖೆಯಲ್ಲೇ, ಬೇರೆ ಎಲ್ಲೂ ಅಲ್ಲ, ಅಬಕಾರಿ ಇಲಾಖೆಯಲ್ಲೇ. ಆ ಇಲಾಖೆಯ ಮುಖ್ಯಸ್ಥ ಯಾರು? ಸಚಿವ ಆರ್.ಬಿ. ತಿಮ್ಮಾಪುರ. ಹಾಗಿದ್ರೆ ಈ ಹಣ ಎಲ್ಲಿ ಹೋಗ್ತಾ ಇದೆ? ಯಾರು ಪಡ್ಕೊಳ್ತಾ ಇದ್ದಾರೆ? ಸಚಿವ ಆರ್.ಬಿ. ತಿಮ್ಮಾಪುರ ಅವರಿಗೆ ಹಾಗಾದ್ರೆ ಈ ವಿಚಾರ ಗೊತ್ತಿಲ್ವಾ? ಗೊತ್ತಿದ್ರು ಕೂಡ ಫುಲ್ಲು ಸೈಲೆಂಟ್ ಆಗಿದ್ದಾರೆ. ಈಗ ಕೇಳಿಸ್ಕೊಂಡ್ರಲ್ಲ, ಸದನದಲ್ಲಿ ಮಾತನಾಡಿದ್ದೀನಿ, ಅಲ್ಲಿ ಉತ್ತರ ಕೊಟ್ಟಿದ್ದೀನಿ, ಇಲ್ಲೇನ್ ಮಾತಾಡೋದು? ಈಗ ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಇಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂತಾರೆ ಆರ್.ಬಿ. ತಿಮ್ಮಾಪುರ ಅವರು. ವಿಪಕ್ಷದ ನೇರ ಪ್ರಶ್ನೆ, ಇಷ್ಟು ದೊಡ್ಡ ಹಗರಣ ಆರೋಪ ಎದುರಿಸ್ತಿರ್ತಕ್ಕಂಥ ಸಚಿವ ಆರ್.ಬಿ. ತಿಮ್ಮಾಪುರ ಯಾಕೆ ರಾಜೀನಾಮೆ ಕೊಡ್ತಿಲ್ಲ ಅಥವಾ ಕೊಡೋದಕ್ಕೆ ಅವಕಾಶ ಕೊಡ್ತಿಲ್ವಾ? ಅಷ್ಟಕ್ಕೂ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಬೆನ್ನಿಗೆ ನಿಂತಿದ್ದಾರೆ. ಯಾರು ನಿಂತಿದ್ದಾರೆ? ಸಿಎಂ ಸಿದ್ದರಾಮಯ್ಯನ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ? ಏನಾದರೂ ದೆಹಲಿ ಮಟ್ಟದ ಒತ್ತಡ ಇದೆಯಾ? ಇಲ್ಲ ಆರ್.ಬಿ. ತಿಮ್ಮಾಪುರ ಅವರನ್ನ ರಕ್ಷಣೆ ಮಾಡೋದಕ್ಕೆ ಯಾರೋ ಬಲಿಷ್ಠ ಕೈ ಕೆಲಸ ಮಾಡ್ತಾ ಇದೆಯಾ? ಅಥವಾ ಕರ್ನಾಟಕ ATM ಆಗಿದೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆ ವಿರೋಧ ಪಕ್ಷ ಕೇಳ್ತಾ ಇದೆ. ಅಬಕಾರಿ ಇಲಾಖೆಯಿಂದ ಹಣ ದೆಹಲಿ ನಾಯಕರಿಗೆ ಏನಾದರೂ ಹೋಗ್ತಕ್ಕಂಥ ಚಾನ್ಸಸ್ ಇದೆಯಾ? 4 ರಾಜ್ಯಗಳ ಚುನಾವಣೆಗೆ ಹಣ ಏನಾದರೂ ಸಪ್ಲೈ ಆಗ್ತಾ ಇದೆಯಾ ಅನ್ನೋದು ಕೂಡ ದೊಡ್ಡ ಆರೋಪ. ಈ ಎಲ್ಲ ಪ್ರಶ್ನೆಗಳ ಮಧ್ಯೆ ಮತ್ತೆ ಮತ್ತೆ ಕೇಳಿ ಬರ್ತಿರ್ತಕ್ಕಂಥ ಹೆಸರು ಅಗೇನ್
RB ತಿಮ್ಮಾಪುರ. ಅಗೇನ್ RB ತಿಮ್ಮಾಪುರ. ಅಲ್ಲ ರೀ, 6,000 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು. 1-2 ರೂಪಾಯಿ ಅಲ್ಲ, 6,000 ಕೋಟಿ ಎಲ್ಲೋಯ್ತು? ಏನಾಯ್ತು? ಯಾರು ಉತ್ತರ ಕೊಡಬೇಕು? ಇದನ್ನ ಯಾವ ರೀತಿ ತನಿಖೆ ಮಾಡಬೇಕು? ಈಗ ಎಲ್ಲ ಕೇಳ್ತಿರೋದಷ್ಟೇ, ಮೊದಲು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ನಡಲಿ. 6,000 ಕೋಟಿ ಜನರ ದುಡ್ಡು ಎಲ್ಲಿ ಹೋಯ್ತು ಅನ್ನೋದು ಗೊತ್ತಾಗಬೇಕು, ಅದು ವಾಪಸ್ ಸಿಗ್ಬೇಕು, ಅದಕ್ಕೆ ಉತ್ತರ ಸಿಗ್ಬೇಕು. ಅದೇ ಈಗ ಒಂದ್ ಕಡೆ ಜನ ಕೇಳ್ತಾ ಇದ್ದಾರೆ, ಒಂದ್ ಕಡೆ ವಿರೋಧ ಪಕ್ಷದ ಪ್ರತಿಯೊಬ್ರು ಕೇಳ್ತಾ ಇದ್ದಾರೆ. ಯಾವಾಗ ಸಿಗುತ್ತೆ ಉತ್ತರ? ಈಗಲೂ ಕೂಡ ಹೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಸಿಗೋವರೆಗೂ ಆರ್ಮ್ಯಾಕ್ಸ್ ಕನ್ನಡ ಯಾವುದೇ ಕಾರಣಕ್ಕೂ ಸುದ್ದಿ ಮಾಡೋದನ್ನ ನಿಲ್ಲಿಸಲ್ಲ. ಹೇಳಿದ್ದೀನಿ, ರಿಪೋರ್ಟ್ ತರಿಸಿಕೊಂಡು ಹೇಳಿ. ಸರ್, ತಮ್ಮ ಮೇಲೆ ಒಂದು ಆರೋಪ, ಗಂಭೀರ ಆರೋಪ. ನಡಿಯಪ್ಪ, ಹೇಳಿದ್ದೀನಿ, ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ, ಸೆಷನ್ದಲ್ಲೆಲ್ಲ ಹೇಳಿದ್ದೀನಲ್ಲ, ಸೆಷನ್ದಲ್ಲಿ ಹೇಳಿದ್ದೀನಿ, ರಿಪೋರ್ಟ್ ತರಿಸಿಕೊಂಡು ಹೇಳಿ. ಸರ್, ತಮ್ಮ ಮೇಲೆ ಒಂದು ಆರೋಪ, ಗಂಭೀರ ಆರೋಪ. ನಡಿಯಪ್ಪ, ಹೇಳಿದ್ದೀನಿ, ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ, ಸೆಷನ್ದಲ್ಲೆಲ್ಲ ಹೇಳಿದ್ದೀನಲ್ಲ, ಸೆಷನ್ದಲ್ಲಿ ಹೇಳಿದ್ದೀನಿ, ರಿಪೋರ್ಟ್ ತರಿಸಿಕೊಂಡು ಹೇಳಿ. ಸರ್, ತಮ್ಮ ಮೇಲೆ ಒಂದು ಆರೋಪ, ಗಂಭೀರ ಆರೋಪ. ನಡಿಯಪ್ಪ, ಹೇಳಿದ್ದೀನಿ.